ಎಲ್ಲವೂ ಕೂಡ ಅಷ್ಟೇ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕ ಚಿಂತನೆಯೊಂದಿಗೆ ಬದುಕನ್ನು ನಡೆಸಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಕಲ್ಪನೆಯ ಲೋಕದಲ್ಲಿ ನಾವು ವಿಹಾರ ಮಾಡಬಾರ್ದು. ಈ ಪ್ರಪಂಚದಲ್ಲಿ ಯಾರಾದರೂ ದೇವರಿಲ್ಲ ಅಂತ ನಿರ್ಣಯ ಮಾಡಿ ಹೇಳಿದ್ರು ಕೊಳ್ಳಿ, ಅವರೇ ಈ ಪ್ರಪಂಚದ ಪರಮ ಮೂರ್ಖರು. ಇನ್ ದ ಹೈಯರ್ ಸೆನ್ಸ್ ಗಾಡ್ ಇಸ್ ನಾಟ್ ಎ ಪರ್ಸನ್, ಗಾಡ್ ಇಸ್ ರಿಯಾಲಿಟಿ. ಶ್ರೀ ಗುರುಭ್ಯೋ ನಮಃ. ಪಂಚಾಕ್ಷರಿ ಮಹಾಮಂತ್ರದ ಒಂದು ಸ್ಮರಣೆ ಏನಿದೆ, ಕಳೆದ 4 ವರ್ಷಗಳಿಂದ ತಾವೆಲ್ಲರೂ ಕೂಡ ಮೊದಲು 10 ಲಕ್ಷ ಮಾಡಿದಿರಿ, ನಂತರ 1 ಕೋಟಿ ಮಾಡಿದಿರಿ, ನಂತರ 100 ಕೋಟಿ ಮಾಡಿದಿರಿ. ಹೀಗೆ ನಿರಂತರವಾಗಿ ಈ ಒಂದು ಮಹಾಮಂತ್ರದ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂತಹ ಒಂದು ಪರಿಪಾಠವನ್ನು ಕಳೆದ 4 ವರ್ಷಗಳಲ್ಲಿ ನೀವೆಲ್ಲರೂ ಕೂಡ ಜೀವನದ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಚಾರ ಆಗಿದೆ. ಈ ರುದ್ರಾನುಷ್ಠಾನವನ್ನು, ಆ ಶಿವನ ಜಪವನ್ನು ನಾವು ಯಾಕೆ ಮಾಡಬೇಕು ಅಂತ ಕೇಳಿದರೆ, ವಿಶೇಷವಾಗಿ ಶಿವ ರುದ್ರ ಕಾಲಾಭಿಮಾನಿ ದೇವತೆ. ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ರುದ್ರನ ಬಗ್ಗೆ ತಿಳಿದು ಬರ್ತಕ್ಕಂಥ ವಿಚಾರ ಆಗಿದೆ. ರುದಂ ದ್ರಾವಯತಿ ರೋದಯತಿ ಇತಿ ರುದ್ರ ಎನ್ನುವಂತೆ ಯಾರು ಶಿವನನ್ನು ರುದ್ರನನ್ನು ನಿತ್ಯವೂ ಸ್ಮರಣೆ ಮಾಡ್ತಾ ಇರುತ್ತಾರೋ ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಸಕಲ ವಿಧವಾದ ತಾಪತ್ರಯಗಳನ್ನು ಭಗವಂತ ಪರಿಹಾರ ಮಾಡಿ ಅಂತಹ ಸತ್ಪುರುಷರಿಗೆ ಜೀವನದಲ್ಲಿ ಸಕಲ ವಿಧವಾದ ಸನ್ಮಂಗಳವನ್ನು ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಾನೆ ಎನ್ನುವುದು ನಮ್ಮ ಶಾಸ್ತ್ರದ ಸ್ಪಷ್ಟವಾದ ಅಭಿಮತವಾಗಿದೆ. ಶಿವ ಕಾಲಕ್ಕೆ ಅತೀತನಾಗಿರ್ತಕ್ಕಂತಹ, ಕಾಲವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವರು. ಅದಕ್ಕೆ ಕಾಳೇಶ್ವರ ಅಂತ ಕೂಡ ಹೇಳ್ತೇವೆ ನಾವು. ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನಾಗಿ ನಾವು ಆ ಶಿವನನ್ನು ಆರಾಧಿಸ್ತಾ ಇದ್ದೇವೆ ಅನಾದಿ ಕಾಲದಿಂದ. ಕಾಲ ನಮ್ಮ ಕರ್ಮದ ಮೂಲಕ ನಮ್ಮ ಬದುಕನ್ನು ನಿಯಂತ್ರಿಸ್ತಾ ಇರುತ್ತೆ. ನಾವು ಮಾಡಿರ್ತಕ್ಕಂತಹ ಕರ್ಮ ಕಾಲ ಪರಿಪಕ್ವವಾದಾಗ ಅದು ಶುಭ ಅಥವಾ ಅಶುಭ ಫಲಗಳನ್ನು ನಮಗೆ ಬದುಕಿನಲ್ಲಿ ಕೊಡ್ತದೆ. ಯಾವುದೋ ಒಂದು ಕೆಲಸ ಮಾಡಿರ್ತೇವೆ, ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೂಡಲೇ ಫಲ ಬರುವುದಿಲ್ಲ. ಇವತ್ತು ಮಾಡಿರ್ತಕ್ಕಂಥ ತಪ್ಪಿರಬಹುದು, ಒಳ್ಳೆಯದಿರಬಹುದು, ಅದು ಬೀಜ ರೂಪದಲ್ಲಿ ಇದ್ದು ಯಾವತ್ತೋ ಒಂದು ದಿವಸ ಹೆಮ್ಮರವಾಗಿ ಬೆಳೆದು ನಮಗೆ ಫಲವನ್ನು ಕೊಡ್ತದೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾ ಇರುವುದಿಲ್ಲ, ಸರಿಯಾಗಿ ಊಟ ಮಾಡ್ತಾ ಇರುವುದಿಲ್ಲ, ಯಾವುದೋ ಒಂದ್ರ ಮೇಲೆ ಮನಸ್ಸಿಟ್ಟು ಹೆಚ್ಚು ಓದಬೇಕು ಅಂತ ಯೋಚನೆ ಮಾಡಿ ಊಟದ ಕಡೆ ಅಥವಾ ನಿದ್ದೆ ಕಡೆ ಗಮನ ಕೊಡದೇ ಇದ್ದರೆ ಕೂಡಲೇ ಏನು ಗೊತ್ತಾಗೋದಿಲ್ಲ ಆ ಒಂದು ಸಮಸ್ಯೆಯ ಪರಿಣಾಮ. ಆದರೆ 40-50 ವರ್ಷ ಆದ ನಂತರ ಗೊತ್ತಾಗುತ್ತೆ, ಎಸಿಡಿಟಿ ಶುರುವಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಶುರುವಾಗುತ್ತೆ, ಮತ್ತೊಂದು ಶುರುವಾಗುತ್ತೆ. ಇದಕ್ಕೆಲ್ಲ ಅವತ್ತಿನ ಕಾರಣ ಅಲ್ಲ. ಆಗ ನೀವು ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತೀರಾ. ಆದರೆ 20 ವರ್ಷದ ಹಿಂದೆ ನಾವು ಮಾಡ್ತಕ್ಕಂಥ ನಿರ್ಲಕ್ಷ್ಯ ಏನಿದೆ ಅದು 20 ವರ್ಷ ಕಳೆದ ನಂತರ ನಮಗೆ ಫಲವನ್ನು ಕೊಡ್ತದೆ. ಆದ್ದರಿಂದ ಕಾಲ ಪರಿಪಕ್ವವಾದಾಗ ನಾವು ಮಾಡ್ತಕ್ಕಂಥ ಕರ್ಮಗಳು ಶುಭ ಅಥವಾ ಅಶುಭ ಫಲವನ್ನು ಕೊಡ್ತದೆ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಬರ್ತದೆ. ಬಿಕಾಸ್ ದಿಸ್ ಲಾ ಆಫ್ ಕರ್ಮ is inexorable and immutable. We have to experience our fruit of action at any cost, either today or tomorrow or after 10 years or in the next birth. We have to experience it, that is all. ಆದ್ದರಿಂದ ತಪ್ಪಿಸ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಕಾಲ ಎನ್ನುವುದು ಪರಿಪಕ್ವವಾದಾಗ ನಮಗೆ ಶುಭ ಮತ್ತು ಅಶುಭ ಫಲವನ್ನು ಕೊಡ್ತದಲ್ಲ, ಅದನ್ನೇ ನಾವು ವಿಧಿ ಅಂತೇವೆ. ಜೀವನದಲ್ಲಿ ನಾವು ಅನುಭವಿಸುವ ಎಲ್ಲ ಸುಖ ದುಃಖಗಳಿಗೆ 2 ಕಾರಣ ಇರುತ್ತೆ. ಒಂದು ನಮ್ಮ ಸ್ವಂತ ಪ್ರಯತ್ನ, ಮತ್ತೊಂದು ವಿಧಿ. ಸ್ವಂತ ಪ್ರಯತ್ನ, ಪುರುಷ ಪ್ರಯತ್ನದ ಬಗ್ಗೆ ನಮಗೆ ಹೆಚ್ಚಿಗೆ ಹೇಳ್ತಕ್ಕಂಥ ಅಗತ್ಯವೇ ಇಲ್ಲ. ಎಲ್ಲರಿಗೂ ಗೊತ್ತು ನಮ್ಮ ಕೈಲಿ ನಮ್ಮ ಪ್ರಯತ್ನ ಇದೆ. ಹಾಗಾದ್ರೆ ವಿಧಿ ಅಂತಂದರೆ ನೀವೇನೋ ಅಂತ ತಿಳ್ಕೊಬಾರ್ದು. ನಾವು ಈಗ ತಾನೇ ಹೇಳಿದ್ವಲ್ಲ, ವಿಧಿ ಅಂತಂದರೆ ನಿನ್ನೆ ಮಾಡಿರ್ತಕ್ಕಂತಹ ಪುರುಷ ಪ್ರಯತ್ನ ಅಥವಾ ಸ್ವಂತ ಪ್ರಯತ್ನ ಇವತ್ತು ವಿಧಿಯಾಗತ್ತೆ.
ಹುಟ್ಟುವಾಗಲೇ ಮನುಷ್ಯನಲ್ಲಿ ವೈವಿಧ್ಯತೆ ಇದೆಯಲ್ವಾ, ಅದಕ್ಕೇನು ಕಾರಣ? ಯಾರಾದರೂ ಯೋಚನೆ ಮಾಡಿದ್ದೇವಾ? ಅವನು ಚೆನ್ನಾಗಿ ದುಡ್ದಪ್ಪ, ಆದ್ದರಿಂದ ಶ್ರೀಮಂತನಾದ. ಇವನು ಚೆನ್ನಾಗಿ ಓದಿದಪ್ಪ, ಚೆನ್ನಾಗಿ ಓದಿ ವಿದ್ಯಾವಂತನಾದ, ಆದ್ದರಿಂದ ಮೇಲಕ್ಕೆ ಈ ಒಳ್ಳೆ ಉದ್ಯೋಗ ಸಿಕ್ಕಿದೆ, ಚೆನ್ನಾಗಿ ಬದುಕ್ತಾ ಇದ್ದಾನೆ. ಹುಟ್ಟಿ ಬೆಳೆದ ನಂತರ ಸರಿ, ಹುಟ್ಟುವಾಗಲೇ ವ್ಯತ್ಯಾಸ ಇದೆಯಲ್ಲ, ಇದಕ್ಕೇನು ಕಾರಣ? ನೋಡಿ, ಈ ಜಗತ್ತಿನಲ್ಲಿ ದೇವರನ್ನು ಒಪ್ಪಿಕೊಂಡ ನಂತರ ಈ ದೇಹಕ್ಕೆ ಭಿನ್ನವಾಗಿರ್ತಕ್ಕಂಥ ಆತ್ಮ ಇದ್ದಾನೆ ಅಂತ ಒಪ್ಪಿಕೊಂಡ ನಂತರ ಪೂರ್ವಜನ್ಮವನ್ನು ಮತ್ತು ಪುನರ್ಜನ್ಮವನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕು. ದೇವರನ್ನ ಒಪ್ಪಿಕೊಂಡು ಈ ದೇಹಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಆತ್ಮ ಇದೆ, ಈ ದೇಹ ಬಿದ್ದೋದ ನಂತರವೂ ಆತ್ಮಕ್ಕೆ ಅಸ್ತಿತ್ವ ಇದೆ ಅಂತ ಒಪ್ಪಿಕೊಳ್ತಾ, ಪೂರ್ವಜನ್ಮವನ್ನು ಒಪ್ಪಿಕೊಳ್ಳದೇ ಇದ್ದರೆ, ಪುನರ್ಜನ್ಮವನ್ನು ಒಪ್ಪಿಕೊಳ್ಳದೇ ಇದ್ದರೆ ನಿಮ್ಮ ಒಂದು ನಂಬಿಕೆ ಏನಿದೆ ಅದು ಪರಿಪೂರ್ಣವಾದ ನಂಬಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಕೆಲವೊಂದು ಮತಗಳಿದ್ದಾವೆ. ಅವರು ದೇವರನ್ನು ಒಪ್ಪಿಕೊಳ್ಳುತ್ತಾರೆ, ಆತ್ಮನನ್ನು ಒಪ್ಪಿಕೊಳ್ಳುತ್ತಾರೆ. ದೇವರು ಹೀಗೆ ಆತ್ಮನನ್ನು ಸೃಷ್ಟಿ ಮಾಡಿ ಕಳಿಸಿದ ನಮ್ಮನ್ನು ಭೂಮಿಗೆ ಅಂತ ಹೇಳ್ತಾರೆ. ಅವರು ಒಂದು ಪ್ರಶ್ನೆ ಮಾಡಿ ನೋಡಿ, ಯಾವ ಆಧಾರದ ಮೇಲೆ ದೇವರು ನಿಮ್ಮನ್ನು ಭೂಮಿಗೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಅಂತ ಕೇಳಿ ನೋಡಿ. ಹಾರಿಕೆ ಉತ್ತರ ಕೊಡ್ತಾರೆ ಅವರು. ದೇವರನ್ನು ಒಪ್ಪಿಕೊಂಡ ನಂತರ, ದೇಹಕ್ಕಿಂತ ಭಿನ್ನವಾದ ಆತ್ಮ ನಮಗೆ ಇದೆ ಅಂತ ಒಪ್ಪಿಕೊಂಡ ನಂತರ ಪೂರ್ವಜನ್ಮವನ್ನು ಪುನರ್ಜನ್ಮವನ್ನು ಒಪ್ಪಿಕೊಳ್ಳದೇ ಇದ್ದರೆ ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಅವ್ರು ಹೇಳ್ತಾರೆ ದೇವರ ಪರೀಕ್ಷೆ ಅಪ್ಪ, ದೇವರು ಕೊಟ್ಟ ಪರೀಕ್ಷೆ ಅದು, ಆದ್ದರಿಂದ ದೇವರ ಇಚ್ಛೆ ಅದು, ನಾವು ಪ್ರಶ್ನೆ ಮಾಡಬಾರ್ದು. ಸರಿಯಪ್ಪ, ದೇವರು ಸರ್ವಶಕ್ತ, ನಾವು ಒಪ್ಪಿಕೊಳ್ತೇವೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅಂದ್ಕೊಳ್ಳಿ, ತೀರ್ಪು ಕೊಡುವ ವಿಚಾರದಲ್ಲಿ ಅವರಿಗೆ ಪರಮೋಚ್ಚ ಅಧಿಕಾರ ಇರ್ತದೆ, ಹೌದಾ? ಅವ್ರನ್ನ ಯಾರು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಬೇಕಾದರೆ ಕೊಡ್ಬೋದು, ಆದರೆ ಅವರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಪ್ರಶ್ನೆ ಮಾಡ್ತಕ್ಕಂಥ ಇದು ಯಾರಿಗೂ ಇರುವುದಿಲ್ಲ. ಆದರೆ ಹಾಗಂತ ಅವ್ರು ನಿರಪರಾಧಿಗೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವುದು ಅಥವಾ ಅಪರಾಧಿಯಿಂದ ಗೊತ್ತಿದ್ದು ಖುಲಾಸೆ ಮಾಡುವುದು ಮಾಡಿದರೆ ಆ ಸ್ಥಾನಕ್ಕೆ ಗೌರವ ಇರ್ತದಾ? ಇಲ್ಲ. ದೇವರು ಹಾಗೆ ತಾನೇ, ಅವನು ಪ್ರಪಂಚ ಇಡೀ ಬ್ರಹ್ಮಾಂಡಕ್ಕೆ ನ್ಯಾಯಾಧೀಶ. ಅವನು ಒಂದು ನಿರ್ಣಯ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಪಕ್ಷಪಾತ ಇರುವುದಿಲ್ಲ, ರಾಗದ್ವೇಷಗಳು ಇರುವುದಿಲ್ಲ, ಅಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ಭೇದ ಭಾವ ಇರುವುದಿಲ್ಲ. ಹಾಗಿರುವಾಗ ಒಂದು ಮಗು ಖುಷಿಯಿಂದ ತೆಕ್ಕೊಂಡು ಹೋಗಿ ರಾಜರ ಮಗನಾಗಿ ಹುಟ್ಟಿಸೋದು, ಇನ್ನೊಂದು ಮಗುವನ್ನು ಅದೇ ಕ್ಷಣದಲ್ಲಿ ಸ್ಲಮ್ಮಲ್ಲಿ ಹುಟ್ಟಿಸೋದು ಮಾಡಿದರೆ ದೇವರು ಪಕ್ಷಪಾತಿ ಆಗ್ತಾನಲ್ವಾ? ಕಾರಣವಿಲ್ಲದೆ ಆ ಮಗು ಹುಟ್ಟುವಾಗಲೇ ಕುರುಡು ಮಗು ಅಂದ್ಕೊಳ್ಳಿ, ಆ ಮಗು ಪ್ರಶ್ನೆ ಮಾಡುತ್ತೆ, ತನ್ನೊಳಗೆ ಪ್ರಶ್ನೆ ಮಾಡ್ಕೊಳ್ಳುತ್ತೆ, ನಾನೇನು ತಪ್ಪು ಮಾಡಿದ್ದೀನಪ್ಪ, ನನ್ನ ದೇವರು ಈ ರೀತಿ ಕುರುಡಾಗಿ ಹುಟ್ಟಿಸಿದ, ಈ ಲೋಕವನ್ನು ನೋಡ್ತಕ್ಕಂಥ ಭಾಗ್ಯ ನನಗಿಲ್ಲ, ಈ ಸೌಂದರ್ಯವನ್ನು ಸವಿತಕ್ಕಂಥ ಆ ಒಂದು ಅವಕಾಶ ನನಗಿಲ್ಲ ಅಂತ ಆ ಮಗು ಪ್ರಶ್ನೆ ಮಾಡ್ಕೊಳ್ತದೆ ತಾನೆ, ಮಗು ಮುಗ್ಧ ಮನಸ್ಸು ತಾನೆ. ಆದರೆ ಇದಕ್ಕೆ ಉತ್ತರ ಭಾರತೀಯ ಸಂಸ್ಕೃತಿಯ ಕರ್ಮ ಸಿದ್ಧಾಂತದಲ್ಲಿ ಮಾತ್ರ ಇದೆ, ಬೇರೆ ಕಡೆ ಇಲ್ಲ. ಅದಕ್ಕೆ ಅವರು ಹಾರಕ್ಕೆ ಉತ್ತರ ಕೊಡ್ತಾರೆ, ಇದು ದೇವರ ಇಚ್ಛೆ, ನಮ್ಮನ್ನು ಕೇಳಬೇಡಿ ನೀವು. ನಾವು ಮಾತ್ರ ಹೇಳ್ಬೋದು. ಹೇಗೆ ಗೊತ್ತುಂಟಾ? ಒಂದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಒಳ್ಳೆ ಸಂಪತ್ತಿರ್ತಕ್ಕಂಥ ಮನೆಯಲ್ಲಿ ಚೆನ್ನಾಗಿ ಹುಟ್ಟಿದೆ ಅಂತಂದರೆ ಹೋದ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದಪ್ಪ, ಅದಕ್ಕೆ ಆಗಿಬಿಡ್ತು. ಇದು ಭಾರತೀಯ ಸಂಸ್ಕೃತಿಯ ಹಿರಿಮೆ. ನಾವು ಪೂರ್ವಜನ್ಮನೂ ಒಪ್ಪಿಕೊಳ್ತೇವೆ, ಪುನರ್ಜನ್ಮನೂ ಒಪ್ಪಿಕೊಳ್ಳುತ್ತೇವೆ. ಹಾಗೆಯೇ ಆತ್ಮನೂ ಒಪ್ಪಿಕೊಂಡಿರ್ತಕ್ಕಂಥ ನಾವು ಕರ್ಮಕ್ಕೆ ತಕ್ಕಂತೆ ನಿಮ್ಮ ಜನ್ಮ ಹೊರತು ದೇವರು ಪಕ್ಷಪಾತಿ ಅಲ್ಲ, ದೇವರು ಪರಿಪೂರ್ಣ. ಸತ್ಯ ಗೊತ್ತಿದ್ರೆ ಮಾತ್ರ ಪ್ರಪಂಚ ನಾವು ಬದುಕಬಹುದು, ತಿಳ್ಕೊಳ್ಳಿ. ಆದ್ದರಿಂದ ನಮ್ಮ ಧರ್ಮ ಹೇಳ್ತಾ ಇದೆ, ಸನಾತನ ಹಿಂದೂ ಧರ್ಮ ಹೇಳ್ತಾ ಇದೆ, ಕರ್ಮವೇ ಕಾರಣ. ಯಾರನ್ನು ಬೈಬೇಡಿ, ದೇವರನ್ನ ಬೈಬೇಡಿ. ನಿಮ್ಮ ಸುಖ ದುಃಖಗಳಿಗೆ ನೀವು ಮಾಡಿರ್ತಕ್ಕಂಥ ಕರ್ಮ ಕಾರಣ ಹೊರತು ದೇವರು ಕಾರಣ ಅಂದುಕೊಳ್ಬೇಡಿ. ಮತ್ತೆ ಪ್ರಶ್ನೆ ಮಾಡ್ಬೋದು, ಹಾಗಾದ್ರೆ ನೀವೀಗ ಹೋಗಲಿ, ದೇವರು ನಮ್ಮ ಕರ್ಮೇ ನಮ್ಮ ಸುಖದಕ್ಕೆ ಕಾರಣ ಅಂತ ಆದರೆ ದೇವರಿಗೇನು ಸ್ಥಾನ ಅಂತ ಅಲ್ವಾ? ಕೇಳ್ತೀರ ನೀವು ಕೇಳಬೇಕು, ಕೇಳಿದರೆ ಸಂತೋಷ. ಹೌದು, ಕೇಳಬೇಕಲ್ವಾ? ನಮ್ಮ ಕರ್ಮ ನಮ್ಮ ಸುಖ ದುಃಖ ಅಂದರೆ ದೇವರಿಗೆ ಯಾಕೆ ಸ್ಥಾನ? ಕರ್ಮ ಮಾತ್ರ ಸಾಕಲ್ವಾ? ಇದೇ ಪೂರ್ವಮೀಮಾಂಸಾ. ಈಶ್ವರನ ಒಪ್ಕೊಳ್ಳೋದಿಲ್ಲ ಅವರು, ಪಕ್ಕಾ ಪೂರ್ವಮೀಮಾಂಸ. ಈಗ ಪೂಜೆ ಮಾಡ್ತಾರಲ್ಲ ಇವರು ಮಿಕ್ಸು. ಪಕ್ಕಾ ಪೂರ್ವಮೀಮಾಂಸದವರು ಈಶ್ವರನ ಒಪ್ಪೋದಿಲ್ಲ, ಕರ್ಮನೇ ಸಾಕು ಅಂತಾರೆ.
ಕರ್ಮನೂ ಒಪ್ತಾರೆ. ವಿಧಿ ಅನ್ನೋದು ಎಷ್ಟು ಪವರ್ಫುಲ್ ನಿಮ್ಗೆ ಗೊತ್ತಲ್ವಾ? ಮೃಗರಾಜನಾಗಿರಲಿ ಖಗರಾಜನಾಗಿರಲಿ ವಿಧಿಯು ಬಾ ಎಂದೊಡನೆ ಧರೆಗುರುಳಿ ಮರುಗುವರು. ಮೃಗರಾಜನಾಗಿರಲಿ ಖಗರಾಜನಾಗಿರಲಿ ವಿಧಿಯು ಬಾ ಎಂದೊಡನೆ ಧರೆಗುರುಳಿ ಮರುಗುವರು. ಯಮರಾಜ ಕರೆದೊಡನೆ ತಲೆಬಾಗಿ ಶರಣೆನುತ ಯಮರಾಜ ಕರೆದೊಡನೆ ತಲೆಬಾಗಿ ಶರಣೆನುತ ಮೌನಧಿ ತೆರಳುವರು ಸಚ್ಚಿದಾನಂದ. ಮೌನದಿ ತೆರಳುವರು ಸಚ್ಚಿದಾನಂದ. ಮೃಗರಾಜನಾಗಿರಲಿ ಖಗರಾಜನಾಗಿರಲಿ ವಿಧಿಯು ಬಾ ಎಂದೊಡನೆ ಧರೆಗುರುಳಿ ಮರುಗುವರು. ಕಾಡಿನಲ್ಲಿ ನೋಡಿದ್ದೀರಾ ಸಿಂಹನಿಗೆ ಹೇಗಿರುತ್ತೆ? ಒಂದು ಗರ್ಜನೆಯ ಮೂಲಕ ಇಡೀ ಒಂದು ದಂಡಕಾರಣ್ಯವನ್ನು ಕಾಡನ್ನು ಅದು ನಡುಗಿಸ್ತಾ ಇರುತ್ತೆ ಅಲ್ವಾ? ಸಿಂಹ ಯೋಚನೆ ಮಾಡಿದಿರಲ್ಲ, ಸಿಂಹ ಒಂದು ಗರ್ಜಿಸಿದರೆ ಆನೆಗಳು ಕೂಡ ಹೆದರ್ಕೊಂಡು ಓಡ್ತಾ ಇರ್ತಾರೆ. ಅಂತಹ ಒಂದು ಸಿಂಹ ಕಾಡಿನಲ್ಲಿ ತುಂಬ ಹೆಮ್ಮೆಯಿಂದ ತಿರುಗಾಡ್ತಾ, ಈ ಸಿಂಹ ಎದುರುಗಡೆ ಬಂತು ಅಂದರೆ ಬೇರೆಲ್ಲ ಪ್ರಾಣಿಗಳು ಬಾಲ ಮುದುರ್ಕೊಂಡು ಓಡ್ತಾ ಇರ್ತಾರೆ, ಹತ್ರ ಕೂಡ ಬರೋದಿಲ್ಲ. ಆದರೆ ಸಿಂಹನಿಗೂ ವಯಸ್ಸಾಗುತ್ತೆ, ಹೌದಾ? ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ಕಣ್ಣು ಮಂಜಾಗತ್ತೆ, ಕಿವಿ ಮಂದವಾಗುತ್ತೆ, ಆ ಒಂದು ಶಕ್ತಿ ಕೊಂದುತ್ತೆ. ಸಹಜವಾಗಿ ಅದಕ್ಕೆ ಆಹಾರ ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲೋ ಯಾರೋ ಬಿಟ್ಟಿದ್ದು ಕೊಂದು ಹಾಕಿದ ಆಹಾರ ತಿನ್ನೋ ಪರಿಸ್ಥಿತಿ ಬರುತ್ತೆ ಸಿಂಹಕ್ಕೆ ಕೊನೆಗೆ. ನಾವು ಯೋಚನೆ ಮಾಡ್ತೇವೆ ಕಾಡಿನಲ್ಲಿ ಹೇಗೆ ಸಿಂಹ ಇದೆ ಅಂತ. ಆದರೆ ಅದರ ಕಡೆಗಾಲದಲ್ಲಿ ಅದರ ದಯನೀಯ ಪರಿಸ್ಥಿತಿ ನೋಡಿದರೆ ಯಾರಿಗೂ ಈ ಪ್ರಪಂಚದಲ್ಲಿ ಎಷ್ಟು ಮೆರೆದವನು ಹೇಗೆ ಆಗ್ತಾನೆ ಅಂತ ಉದಾಹರಣೆ ಪ್ರಕೃತಿ ನಮಗೆ ತೋರಿಸ್ತಾ ಇದೆ. ಕೊನೆಗೆ ಏನಾಗುತ್ತೆ ಗೊತ್ತುಂಟಾ? ಫಸ್ಟ್ ಏನು ಮಾಡುತ್ತೆ? ಅದು ಚೆನ್ನಾಗಿ ಆ್ಯಕ್ಟಿವ್ ಇದ್ದಾಗ ಎಲ್ಲ ಹಿಡ್ಕೊಳ್ಳುತ್ತೆ, ತಾನೇ ಹಿಡ್ಕೊಂಡು ಎಲ್ಲರಿಗೆ ಕೊಡ್ತಾ ಇರುತ್ತೆ. ಆ ಸಿಂಹಣಿ ಎಲ್ಲ ಬಂದರೆ ಹೇಗೆ ಮಾಡ್ಕೊಂಡು ಬೆರೆಸ್ತಾ ಇರುತ್ತೆ. ಆದರೆ ಕೊನೆಗೆ ತಾನು ಸ್ವಯಂ ಬೇಟೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಸಿಂಹಕ್ಕೆ ಬರುತ್ತೆ. ಯಾರೋ ತನ್ನ ಆಹಾರಕ್ಕಾಗಿ ಇನ್ನೊಬ್ಬರನ್ನ ಆಶ್ರಯ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಎಲ್ಲ ಅಸಡ್ಡೆ ಮಾಡೋಕ್ಕೆ ಶುರು ಮಾಡ್ತಾವೆ. ಕೊನೆಗೆ ಯಾರೋ ತಿಂದು ಬಿಟ್ಟಿರ್ತಾರಲ್ಲ ಅದನ್ನು ತಿನ್ನುವಂಥ ಪರಿಸ್ಥಿತಿ ಬರುತ್ತೆ. ಒಂದು ಸಮಯ ಬರುತ್ತೆ ಅದಕ್ಕೆ ಅದನ್ನೂ ಮಾಡಲಿಕ್ಕಾಗೋದಿಲ್ಲ. ಕೆಲವರು ಹೇಳ್ತಾರೆ, ಆ ಸಂಶೋಧನೆ ಮಾಡಿದವರು, ಅಂತಹ ಸಮಯದಲ್ಲಿ ಸಿಂಹ ಆತ್ಮಹತ್ಯೆ ಮಾಡ್ಕೊಳುತ್ತಂತೆ. ಯೋಚನೆ ಮಾಡಿದರೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಂದ ನೀರು ಧುಮುಕುತ್ತೆ, ಒಂದ ಎಲ್ಲೋ ಪರ್ವತದಲ್ಲಿ ಧುಮುಕಿ ಬಿಡುತ್ತೆ. ಯಾಕೆ ಅಂತ ಕೇಳಿದರೆ ಪ್ರಪಂಚನೂ ಹಾಗೆ ಚೆನ್ನಾಗಿ ಬದುಕಿರ್ತಾರೆ ನೋಡಿ, ದೊಡ್ಡ ಶ್ರೀಮಂತರಾಗಿ. ಅವ್ರಿಗೆ ಕಷ್ಟ ಬಂದರೆ ತುಂಬ ಕಷ್ಟ, ಅವಮಾನ. ಈಗ ಬಡವರಾದರೆ ಆ ಅವಮಾನದ ಬೇಗೆಯನ್ನು ನುಂಗಿಕೊಂಡು ಅವರು ಸಹಜವಾಗಿ ಬದುಕ್ತಿರ್ತಾರೆ. ಅವ್ರಿಗೆ ಕಷ್ಟ ಇಲ್ಲ, ಬೈದರೂ ಇದಿಲ್ಲ, ಹೀಯಾಳಿಸಿದ್ರೂ ಪರವಾಗಿಲ್ಲ. ಆದರೆ ಎಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥ ಕೈ, ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಕೈ ಬೇಡುವ ಪರಿಸ್ಥಿತಿಗೆ ಬಂದರೆ, ಎಲ್ಲರೂ ನಮಸ್ಕಾರ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಎಲ್ಲರದ್ದು ಬಟ್ಟು ಮಾಡಿ ತೋರಿಸ್ತಕ್ಕಂಥ ಸಮಯ ಬಂದರೆ ಸೌಕರ್ಯರಿಗೆ, ಶ್ರೀಮಂತರಿಗೆ ಎಷ್ಟು ಕಷ್ಟ ಗೊತ್ತಾ? ತುಂಬ ಕಷ್ಟ. ಹೆಚ್ಚು ಅವಮಾನಕ್ಕೆ ಅವರ ಮನಸ್ಸು ಪರಿಪಕ್ವವಾಗಿರುವುದಿಲ್ಲ, ಅವಮಾನ ತಡ್ಕೊಳ್ಳಿಕ್ಕೆ. ಸಿಂಹಕ್ಕೂ ಹಾಗೆ ಆಗುತ್ತೆ. ಸತ್ತ ಮೇಲೆ ಗೊತ್ತಾಗೋದು ಬದುಕಿನಾಚಿನ ಪರೀಕ್ಷೆ ಇದೆಯಾ ಇಲ್ಲವೋ. ಹೌದಾ? ನೀವು you should not depend on mere book knowledge or intellectual knowledge. Experiential knowledge is the highest knowledge, which this knowledge only helps us to achieve the greatness in our life, to achieve the supreme truth in our life. So experiential knowledge is the real knowledge. We cannot depend merely on book knowledge and intellectual knowledge. ಸೊ ನಮಗೆ ಹೇಳ್ಬೋದು, ಶಾಸ್ತ್ರ ಹೇಳಿದಪ್ಪ, ನಮ್ಮ ಗುರುಗಳು ಹೇಳಿದ್ದಾರೆ, ಸತ್ತ ಮೇಲೆ ಅಲ್ಲಿ ಲೋಕಕ್ಕೆ ಹೋಗ್ತೇವಂತೆ, ಮತ್ತೊಂದಂತೆ. ಸೊ ದಿಸ್ ಇಸ್ 21st century. ಎಲ್ಲವೂ ಕೂಡ ಅಷ್ಟೇ ಆಧ್ಯಾತ್ಮಿಕ ತಳಹದಿಯ ಮೇಲೆ ವೈಜ್ಞಾನಿಕ ಚಿಂತನೆಯೊಂದಿಗೆ ಬದುಕನ್ನು ನಡೆಸಬೇಕು ನಾವು.
ಅನುಭವದ ಜ್ಞಾನವೇ ನಿಜವಾದ ಜ್ಞಾನ. ಪುಸ್ತಕದ ಜ್ಞಾನವಾಗಲಿ ಅಥವಾ ಮಸ್ತಕದ ಜ್ಞಾನವಾಗಲಿ ಎಲ್ಲ ಸಮಯದಲ್ಲೂ ನಿಮ್ಮನ್ನು ಕೈ ಹಿಡಿಯುವುದಿಲ್ಲ. ನಾವು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ನೀವು ವಿಚಾರದ ಓರೆಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿ. ನಿಮಗೆ ಹೌದು ಅಂತ ಅನಿಸಿದರೆ ಸ್ವೀಕಾರ ಮಾಡಿ, ಇಲ್ಲದ್ರೆ ಇಲ್ಲಿ ಕೇಳಿ, ಇಲ್ಲಿ ಬಿಡಿ. ನಾವೇ ನಿಮಗೆ ಇಬ್ಬಂದಿ ಕೊಡುವುದಿಲ್ಲ, ಏನು ಇದು ಹೇಳೋದಿಲ್ಲ. ಒಳ್ಳೆಯದಿದ್ದರೆ ಇಟ್ಕೊಳ್ಳಿ, ಆದರೆ ವಿಷಯ ತಿಳ್ಕೊಂಡಾಗ ಅದು ಅನುಭವಕ್ಕೆ ಬರುವಂಥ ವಿಷಯನೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಕಲ್ಪನೆಯ ಲೋಕದಲ್ಲಿ ನಾವು ವಿಹಾರ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ಬದುಕು ಎನ್ನುವುದು ವಾಸ್ತವಿಕತೆಗೆ ಹತ್ತಿರ ಇದ್ದಾಗ ಜೀವನದಲ್ಲಿ ಪರಿಪೂರ್ಣತೆ ಬರ್ತದೆ. ವಾಸ್ತವಿಕತೆಗೆ ಹತ್ತಿರ ಇರಬೇಕು ಬದುಕು. ಯಾವತ್ತೂ ದೂರಕ್ಕೆ ಹೋಗಬೇಡಿ, ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡಬೇಡಿ. ಬದುಕನ್ನಾಗೆ ಸ್ವೀಕರಿಸಿ, ಬದುಕು ಹೇಗಿರ್ತದೋ ಹಾಗೆ ಸ್ವೀಕರಿಸಿ, ಆಗಲೇ ಬದುಕು ಪರಿಪೂರ್ಣವಾಗ್ತದೆ. ಆದ್ದರಿಂದ ತಿಳ್ಕೊಬೇಕು, ನಾವು ಜೀವನದಲ್ಲಿ ಪ್ರಯಾಣ ನಡೀತಾ ಇದೆ, ಪ್ರಯಾಣದ ಗಮ್ಯಸ್ಥಾನ ಗೊತ್ತಿಲ್ಲ. ಪ್ರಯಾಣ ಅಂತ ಹೇಳ್ತಕ್ಕಂಥದ್ದು ಫುಲ್ ಸ್ಟಾಪನೋ ಕಾಮನ ಅಂತ ಗೊತ್ತಿಲ್ಲ. ನಾವು ಕೈಲಾಸದಕ್ಕೆ ಹೋಗಿ ನಾವು ಹೇಳ್ತಿದ್ದೇವೆ, ಡೆಸ್ಟಿನೇಷನ್ ನಾವು ಹೇಳ್ತಿದ್ದೀವಲ್ಲ, ನಾವು ಸುಮ್ಮನೆ ಹೇಳ್ತಾ ಇಲ್ಲವಲ್ಲ. ಭೂಲೋಕ, ಭೂರ್ಲೋಕ, ಸೂರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ, ಕೈಲಾಸ ಅಂತ ಹೇಳ್ತಿದ್ದೀವಲ್ಲ. ಇಷ್ಟು ಯೋಜನದ ಮೇಲಿದೆ ಅಂತ ಹೇಳ್ತಾ ಇದ್ದೀವಲ್ಲ. ನಾವು ಕೈಲಾಸಕ್ಕೆ ಹೋಗಿ ಶಿವ ಇದ್ದಾನೆ ನೋಡ್ಕೊಂಡು ಬಂದಿಲ್ಲ. ನೀವು ಕೈಲಾಸಕ್ಕೆ ಹೋಗಿ ಶಿವ ಇಲ್ಲ ಅಂತ ನೋಡ್ಕೊಂಡು ಬಂದಿದ್ದೀರಾ? ಪ್ರಶ್ನೆ ಮಾಡಬೇಕು. ನಾಸ್ತಿಕರ ಹತ್ರ ಕೇಳಿ, ಹೌದಪ್ಪ ನಾವು ನೋಡಿಲ್ಲ, ಕೈಲಾಸದಲ್ಲಿ ಶಿವ ಇದನ್ನು ನಾವು ನೋಡ್ಕೊಂಡು ಬಂದಿಲ್ಲ. ಇಲ್ಲ ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ? ಇಲ್ಲ. ಈಗ ಲಾ ಆಫ್ ಪ್ರಾಬಬಿಲಿಟಿ ಬರುತ್ತೆ, ವಿಜ್ಞಾನ, ಭೌತಿಕ ವಿಜ್ಞಾನ. ಅದೇನು ಹೇಳುತ್ತೆ ಗೊತ್ತುಂಟಾ? ವೆನ್ ಯು ಡಿಸೈಡ್ ಅಬೌಟ್ ಡ್ಯೂಯಲಿಸ್ಟಿಕ್ ಮ್ಯಾಟರ್ ವಿತ್ ಓನ್ಲಿ ನ್ಯೂಟ್ರಲ್ ಆಟಿಟ್ಯೂಡ್, ವಿ ಕ್ಯಾನ್ ಹ್ಯಾವ್ ದಿ ಟ್ರೂ ವಿಷನ್ ಆಫ್ ಟ್ರೂತ್. ಇದು ಲಾ ಆಫ್ ಪ್ರಾಬಬಿಲಿಟಿ ಹೇಳ್ತಕ್ಕಂಥ ಸತ್ಯ. ಏನಂತ ಕೇಳಿದರೆ, ದ್ವಂದ್ವ ವಿಷಯಗಳನ್ನ ನಿರ್ಧರಿಸುವಾಗ ತಟಸ್ಥ ಭಾವದಿಂದ ನಿರ್ಧಾರವನ್ನು ಮಾಡಿದರೆ ಮಾತ್ರ ಸತ್ಯದ ಯಥಾರ್ಥವಾದ ಸ್ಫುರಣೆ ನಿಮಗೆ ಆಗುತ್ತೆ. ಅದಕ್ಕೆ ಪ್ರಪಂಚದಲ್ಲಿ ಏನು ಹೇಳ್ತಾ ಇದೆ ಗೊತ್ತುಂಟಾ? ದ್ವಂದ್ವ ವಿಷಯ ಬಂದಾಗ ನೀವು ಮೂರನೇ ವ್ಯಕ್ತಿಯಾಗಿ ವಿಚಾರ ಮಾಡಿದಾಗ ಮಾತ್ರ ಸತ್ಯ ನಿಮಗೆ ಗೊತ್ತಾಗುತ್ತೆ. ಇಲ್ಲದೇನು ಗೊತ್ತುಂಟಾ? ನಮ್ಮ ಮತನೇ ಸತ್ಯ, ನಮ್ಮ ಇದೇ ಶ್ರೇಷ್ಠ, ನಮ್ಮ ಸಿದ್ಧಾಂತವೇ ಜಾಸ್ತಿ. ಇದೆಲ್ಲ ಪ್ರಪಂಚದಲ್ಲಿ ಯಾಕೆ ಬರ್ತಾ ಇದೆ ಗೊತ್ತುಂಟಾ? ಅಂಟಿಕೊಂಡು ವಿಚಾರ ಮಾಡ್ತೇವೆ, ಪೂರ್ವಾಗ್ರಹತನ ಇರುತ್ತೆ, ಗೊತ್ತೇ ಆಗೋದಿಲ್ಲ ಸತ್ಯ ನಮಗೆ. ಅದಕ್ಕೆ ಇಲ್ಲಿ ನಾವೇನು ಮಾಡಬೇಕೀಗ? ನಾಸ್ತಿಕರು ಇಲ್ಲ ಅಂತಿದ್ದಾರೆ, ಆಸ್ತಿಕರು ಇದೆ ಅಂತಾರೆ. ನಾವು ಮೂರನೇ ವ್ಯಕ್ತಿಯಾಗಿ ವಿಚಾರ ಮಾಡಿದಾಗ ಏನು ಗೊತ್ತಾಗುತ್ತೆ ಗೊತ್ತುಂಟಾ? ಆಸ್ತಿಕರು ಅಲ್ಲಿ ಇದೆ ಅಂತ ನೋಡ್ಕೊ ಬಂದಿಲ್ಲ, ನಾಸ್ತಿಕರು ಇಲ್ಲ ನೋಡ್ಕೊ ಬಂದಿಲ್ಲ. ಇಷ್ಟೊಂದು ಗೊತ್ತಾಗತ್ತೆ ತಾನೆ? ಹೌದು. ಹಾಗಾದರೆ ಏನು ಯೋಚನೆ ಮಾಡ್ಬೋದು ನಾವು? 50% ಇರ್ಬೋದು, 50% ಇಲ್ಲದೆ ಇರ್ಬೋದು. ಹೌದಾ? ಇದು ಫ್ಯಾಕ್ಟ್, ಒಪ್ಕೊಬೇಕು. ಎಲ್ಲರೂ ಒಪ್ಕೊಳ್ತಿರಲ್ವಾ? 50% ಇರ್ಬೋದು, 50% ಇಲ್ಲದೆ ಇರ್ಬೋದು. ಇದು ಒಪ್ಕೊಳ್ತೀರಿ ತಾನೆ? ಈಗ 50% ಇದೆ, 50% ಇಲ್ಲದೆ ಇರ್ಬೋದು ಅಂತ ಒಪ್ಕೊಂಡ್ರೂ ಕೂಡ ಯಾವುದು ಒಳ್ಳೆ ಮಾರ್ಗ ಅಂತ ಯೋಚನೆ ಮಾಡಬೇಕು ನಾವು. ಶಿವನನ್ನು ಒಪ್ಪಿಕೊಂಡು ಜೀವನದಲ್ಲಿ ಮುನ್ನಡೆಯೋದು ಒಳ್ಳೆ ಮಾರ್ಗನೋ, ಅಥವಾ ಇಲ್ಲ ಅಂತ ಭಾವಿಸ್ಕೊಂಡು ನಮಗೆ ನಾವು ನಿರ್ಧಾರ ಮಾಡಿಕೊಂಡು ನಾವು ನಿರ್ಲಕ್ಷ್ಯ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆ ಮಾರ್ಗನ ಅಂತ ಯೋಚನೆ ಮಾಡಬೇಕು. ಹೌದಾ? ಅದೇ ರೀತಿಯಲ್ಲಿ ಜೀವನದ ಈ ಪರೀಕ್ಷೆ ಹೋಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ ನೋಡ್ಕೊಳ್ಳಿ. ಅದು ಮರಣದ ಆಚೆಯ ಬದುಕು ಇದೆಯಾ ಇಲ್ಲವಾ ಗೊತ್ತಿಲ್ಲ. 50% ಶಿವ ಇರಬಹುದು, 50% ಇಲ್ಲದೆ ಇರಬಹುದು. ಆದರೆ ನಾವು ಇದೆ ಅಂತ ಭಾವಿಸಿಕೊಂಡು ಮಾನಸಿಕವಾಗಿ ತಯಾರಾಗಿ ಶಿವ ಮೆಚ್ಚುವಂತೆ ಬಾಳ್ತಾ ಆ ಪಂಚಾಕ್ಷರಿ ಅಂತ ಹೇಳ್ತಕ್ಕಂಥ ಆಯುಧವನ್ನು ಕೈಲಿ ಇಟ್ಟುಕೊಂಡು ಆ ಒಳ್ಳೆಯ ಮೌಲ್ಯಗಳು ಯುಕ್ತವಾದ ಆತ್ಮ ತೃಪ್ತಿಗೆ ಅನುಸಾರವಾಗಿರ್ತಕ್ಕಂಥ ಜೀವನವನ್ನು ನಡೆಸಿಕೊಂಡು ನಾವು ಮುಂದಕ್ಕೆ ಹೋಗುವುದು ವಿವೇಕಿಗಳ ಮಾರ್ಗ ಆಗಿದೆ, ಬುದ್ಧಿವಂತರ ಮಾರ್ಗ ಆಗಿದೆ, ಜಾಣರ ಮಾರ್ಗ ಆಗಿದೆ. ಅದನ್ನು ಬಿಟ್ಟು ಏನೂ ಇಲ್ಲ ಅಂತ ಹೋಗಿ ಕೊನೆಗೆ ಸಾವಿನಾಚೆಯ ಬದುಕು ಇದೆ ಅಂತ ಆದರೆ ನಮಗೆ ಅಪಾರವಾಗಿರ್ತಕ್ಕಂತಹ ಸಂಕಷ್ಟಕ್ಕೆ ಗುರಿಯಾಗ್ತೇವೆ ನಾವು ತಾನೇ. ಈ ಅಮೂಲ್ಯವಾದ ಮಾನವ ಜನ್ಮವನ್ನು ಕೈಯಾರೆ ನಾವೇ ಹಾಳು ಮಾಡ್ಕೊಳ್ತೀವಿ ತಾನೇ, ಹೌದು ತಾನೆ? ಆದ್ದರಿಂದ 50% ನಾವು ಕೆಳಗೆ ಬಂದು 50% ಇರಬಹುದು ದೇವರು, 50% ಇಲ್ಲದೆ ಇರಬಹುದು ಒಪ್ಕೊಂಡ್ರೂ ಕೂಡ ನಂಬಿ ನಡೆಯುವುದೇ ಜಾಣರ ಮಾರ್ಗ, ನಂಬಿ ನಡೆಯುವುದೇ ಬುದ್ಧಿವಂತರ ಮಾರ್ಗ, ನಂಬಿ ನಡೆಯುವುದೇ ವಿವೇಕಿಗಳ ಮಾರ್ಗ.
ಆದ್ದರಿಂದ ಪ್ರಪಂಚದಲ್ಲಿ ತಿಳ್ಕೊಬೇಕು, ಯಾರಾದರೂ ಸ್ವಯಂ ನಿರ್ಣಯ ಮಾಡಿ ದೇವರಿಲ್ಲ ಅಂದರೆ ಅವರೇ ಈ ಪ್ರಪಂಚದ ಅತ್ಯಂತ ಮೂರ್ಖರು. ಯಾಕೆ ಅಂತ ಕೇಳಿದರೆ, ಪ್ರಪಂಚದ ನಿಯಮ ಇದೆ, ಒಂದು ಸತ್ಯ ನಮ್ಮ ಅನುಭವಕ್ಕೆ ಬಂದಿಲ್ಲ ಎಂದ ಮಾತ್ರಕ್ಕೆ ಆ ಸತ್ಯದ ಅಸ್ತಿತ್ವವನ್ನೇ ನಿರಾಕರಿಸುವುದು ಪರಮ ಮೂರ್ಖತನವಾಗ್ತದೆ. ಇಟ್ ವುಡ್ ಬಿ ಅಟರ್ ಫಾಲಿ ಟು ಡಿನೈ ದ ಎಕ್ಸಿಸ್ಟೆನ್ಸ್ ಆಫ್ ಟ್ರೂತ್ just because we have not experienced it. So, in this birth, no human being have the authority to conclude that there is no God just because he has not seen the God. ಅರ್ಥ ಆಯ್ತಾ? ಈ ಪ್ರಪಂಚದಲ್ಲಿ ಯಾರಾದರೂ ದೇವರಿಲ್ಲ ಅಂತ ನಿರ್ಣಯ ಮಾಡಿ ಹೇಳಿಕೊಳ್ಳಿ, ಅವರೇ ಈ ಪ್ರಪಂಚದ ಪರಮ ಮೂರ್ಖರು, ತಿಳ್ಕೊಳ್ಳಿ. ಆದ್ದರಿಂದ ದೇವರು ನಮಗೆಲ್ಲ 100% ನಂಬಿಕೆ ಇದೆ. ನಾವು ಅವರಿಗೋಸ್ಕರ 50% ತ್ಯಾಗ ಮಾಡಿ ವಿಚಾರ ಮಾಡಿದರೂ ಕೂಡ ನಂಬಿ ನಡೆಯುವುದೇ ಬುದ್ಧಿವಂತರ ಮಾರ್ಗ. ದೇವಸ್ಥಾನಕ್ಕೆ ಹೋಗೋದು ಮೂಢನಂಬಿಕೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ, ನೀವು ಸುಮ್ಮನೆ ಮನುಷ್ಯನ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಸಂವಿಧಾನ ಒಂದೇ ಸಾಕು ಅಂತ ಮಾತೆತ್ತಿದ್ರೆ ಸಾಕು, ಸಂವಿಧಾನ 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 ಅಂತಿರಲ್ವಾ? ಸಾಯುವಾಗ ಸಂವಿಧಾನ ಕೆಲಸ ಮಾಡ್ತದ? ಕೇಳಿ ನೋಡಿ. ಸಾಯುವಾಗ ನಿಮ್ಮ ಸಂವಿಧಾನ ಕೆಲಸ ಮಾಡುವುದಿಲ್ಲ. ನಮಗೆ ಸಂವಿಧಾನ ಬೇಕು. ಸಂವಿಧಾನದ ಮೇಲೆ ನಮಗೆ ಪೂಜ್ಯ ಭಾವನೆ ಇರಬೇಕು. ಬದುಕಿರೋಷ್ಟು ದಿವಸ ನಾವೆಲ್ಲ ಒಟ್ಟಾಗಿ ಸಮಾಜದಲ್ಲಿ ಬದುಕಬೇಕಾದ್ರೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಸಮಾಜದಲ್ಲಿ ಒಂದಾಗಿ ಬಾಳಲಿಕ್ಕೆ ಸಂವಿಧಾನ ಬೇಕು. ಆದರೆ ತಿಳ್ಕೊಳ್ಳಿ, ಅನಿಶ್ಚಯದ ಆತಂಕದಿಂದ, ಪ್ರಾಣ ಸಂಕಟದಿಂದ, ಪಾಪ ಭೀತಿಯಿಂದ ನಾವು ಈ ಪ್ರಾಣವನ್ನು ಬಿಡುವಾಗ, ಈ ದೇಹ ಪ್ರಾಣವನ್ನು ಬಿಡುವಾಗ ಯಾವ ಸಂವಿಧಾನವಾಗಲಿ, ಯಾವ ವಿತಂಡವಾದಿಗಳಾಗಲಿ, ಯಾವ ಬುದ್ಧಿಜೀವಿಗಳಾಗಲಿ, ಯಾವ ರಾಜಕೀಯ ನಾಯಕರಾಗಲಿ ನಮ್ಮ ಕೈ ಹಿಡಿಯುವುದಿಲ್ಲ. ನಿಮ್ಮ ಪ್ರಾಣಕ್ಕೆ ನೀವೇ 100% ಜವಾಬ್ದಾರರು. ಹೌದಾ ಅಲ್ವಾ? ಹೌದಾ? ಯಾವ ಹುಸಿ ಜನರು, ಹುಸಿಯಿಂದ ಹೇಳ್ತಿದ್ರಲ್ಲ, ಮುಗ್ಧ ಮನುಷ್ಯರನ್ನು ಹೇಳಿ ದೇವರಿಲ್ಲಪ್ಪ ಯಾಕೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ಅವ್ರನ್ನ ಹಳ್ಳಕ್ಕೆ ಬೀಳಿಸಿ ಅವರ ಬದುಕನ್ನು ಹಾಳು ಮಾಡ್ತಾ ಇದ್ದಾರಲ್ಲ ವಿತಂಡವಾದಿಗಳು, ಅವರನ್ನು ಪ್ರಶ್ನೆ ಮಾಡಿ ನೋಡಿ, ನಾನು ಸಾಯುವಾಗ ನನ್ನ ಪ್ರಾಣಕ್ಕೆ ನೀನು ಗ್ಯಾರಂಟಿ ಕೊಡ್ತೀಯಾ? ಒಂದೇ ಪ್ರಶ್ನೆ ಮಾಡಿ ನೋಡಿ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿನ್ನ ದಾರಿ ನೀನು ನೋಡ್ಕೊಬೇಕು. ಅದನ್ನೇ ಸಂವಿಧಾನ ಹೇಳಿದ್ದು. ಇಷ್ಟ ಇದ್ದರೆ ಶ್ರದ್ಧೆಯಿಂದ ದೇವರನ್ನ ಆರಾಧನೆ ಮಾಡು, ಇಷ್ಟ ಇಲ್ಲ ಅಂತಾದರೆ ನಾಸ್ತಿಕತನದಲ್ಲೇ ಬದುಕು ಅಂತ ಸಂವಿಧಾನ ನಮಗೆ ಹೇಳ್ತಾ ಇದೆ. ಈ ವಿಚಾರದಲ್ಲಿ ಸಂವಿಧಾನ ನಿಸ್ಸಹಾಯಕ. ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು. ಸಾಯುವಾಗ ಸಂವಿಧಾನ ಕೆಲಸಕ್ಕೆ ಬರುವುದಿಲ್ಲ, ಗೊತ್ತಿರಬೇಕೆಲ್ಲರಿಗೂ. ಸಾಯುವಾಗ ಕೆಲಸಕ್ಕೆ ಬರೋದು ಯಾವುದು ಗೊತ್ತುಂಟಾ? ನಾವು ಶಿವನನ್ನು ನಂಬಿ, ದೇವರನ್ನ ನಂಬಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ಬಾಳ್ತಾ, ಮೌಲ್ಯಯುತವಾದ ಜೀವನವನ್ನು ನಡೆಸುತ್ತಾ, ಮಾನವತ್ವದ ಚೌಕಟ್ಟಿನಲ್ಲಿ ಬದುಕುತ್ತಾ ಒಳ್ಳೆಯ ಕೆಲಸ ಮಾಡ್ತೀವಲ್ಲ, ಆ ಒಳ್ಳೆಯ ಕೆಲಸದ ಪುಣ್ಯ ಫಲ ಇದೆ ನೋಡಿ, ಅದು ನಮಗೆ ಕೈ ಹಿಡಿತದೆ. ಆ ಅಂತರಂಗದ ಇದ್ದಾನಲ್ವಾ, ದೇಹವನ್ನ, ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ, ಅಹಂಕಾರವನ್ನ, ಚಿತ್ತವನ್ನ, ಪ್ರಾಣವನ್ನ ಪ್ರತಿಕ್ಷಣವೂ ಕೂಡ ಸಾಕ್ಷಿ ಭಾವದಿಂದ ಬೆಳಗ್ತಾ ಇದ್ದಾನಲ್ಲ ಶಿವ. ಆ ಶಿವನ ಆರಾಧನೆ ಮಾಡಿರ್ತೀವಲ್ಲ, ಆ ಜ್ಯೋತಿ ನಮ್ಮನ್ನು ಕೈ ಹಿಡಿತದೆ. ತಿಳ್ಕೊಳ್ಳಿ, ಇದು ವಿಜ್ಞಾನಕ್ಕೆ ಹತ್ತಿರವಾಗಿರ್ತಕ್ಕಂಥ ಸತ್ಯ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇನ್ ದ ಹೈಯರ್ ಸೆನ್ಸ್ ಗಾಡ್ ಇಸ್ ನಾಟ್ ಎ ಪರ್ಸನ್, ಗಾಡ್ ಇಸ್ ರಿಯಾಲಿಟಿ. ಇನ್ ದ ಹೈಯರ್ ಸೆನ್ಸ್ ಗಾಡ್ ಇಸ್ ನಾಟ್ ಎ ಪರ್ಸನ್, God is reality. So our Shastra, our Upanishad categorically says that in the higher sense, God is never against physical science. He is always complementary and transcendent to the physical science. This is what our Shastra says. ಅತ್ಯುನ್ನತ ಅರ್ಥದಲ್ಲಿ ದೇವರು ವ್ಯಕ್ತಿಯಲ್ಲ, ದೇವರು ತತ್ವ, ದೇವರು ವಾಸ್ತವ. ಆದ್ದರಿಂದ ಅತ್ಯುನ್ನತ ಅರ್ಥದಲ್ಲಿ ದೇವರು ಎನ್ನುವುದು, ತತ್ವ ಎನ್ನುವುದು ಯಾವತ್ತೂ ಕೂಡ ಭೌತಿಕ ವಿಜ್ಞಾನಕ್ಕೆ ವಿರುದ್ಧವಾಗಿಲ್ಲ. ದೇವರು ಸದಾ ಭೌತಿಕ ವಿಜ್ಞಾನಕ್ಕೆ ಪೂರಕ ಮತ್ತು ಅತೀತನಾಗಿರುತ್ತಾನೆ. ನಮ್ಮ ಮಕ್ಕಳಿಗೂ ಕೂಡ ಇದನ್ನು ವೈಜ್ಞಾನಿಕವಾಗಿ ತಿಳಿ ಹೇಳಬೇಕು. ಫಸ್ಟ್ ಮಾತೇರು ಮಾಡಬೇಕಾಗಿದ್ದು ಇದು. ನೀವು ಸುಮ್ಮನೆ ಗಣಪತಿ ದೇವಸ್ಥಾನಕ್ಕೆ ಹಣ್ಣುಕಾಯಿ ಹೊಡೆದ್ರೆ ರಿಚುವಲ್ಸ್ ಈಸ್ ನಾಟ್ ಅಟ್ ಆಲ್ ಸ್ಪಿರಿಚುವಾಲಿಟಿ. ತಿಳ್ಕೊಳ್ಳಿ, ಆಧ್ಯಾತ್ಮಿಕತೆ ಎನ್ನುವುದೇ ಬೇರೆ,
ಹೊರಗಿನ ಆಚಾರ ವಿಚಾರ ಬೇರೆ. ಹೊರಗಿನ ಆಚಾರ ವಿಚಾರ ಅಂತರಂಗದಲ್ಲಿ ಆಧ್ಯಾತ್ಮಿಕತೆಯನ್ನು ಬೆಳೆಸೋದಕ್ಕೆ ಪೂರಕವಾಗಿರಬೇಕು. ಆದ್ದರಿಂದ ತಳಹದಿ ಆಗಿರಬೇಕು. ಅದನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆ ನೀವು ಆ ಒಂದು ಶಿಕ್ಷಣನ ಕೊಡಬೇಕಾಗಿದೆ. ಇವತ್ತು ದೇವಸ್ಥಾನಕ್ಕೆ ಕರೆದ್ರೆ ಬರೋದಿಲ್ಲ ಮಕ್ಕಳಲ್ವಾ? ಯಾಕೆ ಬರೋದಿಲ್ಲ? ನೀವು ಸರಿಯಾಗಿ ಹೇಳ್ತಾ ಇಲ್ಲ. ನೀವು ಹೇಳಿ ನೋಡಿ. ನಾವು ಕೂತು ಸೈನ್ಸ್ ಪ್ರಕಾರ ಸೈನ್ಸ್ ತಗೊಂಡೇ ಓದಿ. ಅದ್ವೈತ ಇಸ್ ನಥಿಂಗ್ ಬಟ್ ಕ್ವಾಂಟಮ್ ಫಿಸಿಕ್ಸ್. ಅದ್ವೈತ ಅಂದ್ರೆ ಏನು? ಕ್ವಾಂಟಮ್ ಫಿಸಿಕ್ಸ್ ಗೊತ್ತಿರಬೇಕು. ನೀವು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಹೇಳಿದರೆ ಅದ್ವೈತನೇ ಅದು, ಮತ್ತೆಂತೂ ಅಲ್ಲ. ಆದ್ದರಿಂದ ಅದನ್ನು ಆ ರೀತಿ ಹೇಳಿದರೆ ಮಕ್ಕಳು ಒಪ್ತಾರೆ. ಇಲ್ಲದ್ರೆ ದೇವಸ್ಥಾನಕ್ಕೆ ನಾ ಬರೋದಿಲ್ಲ, ಸತ್ಸಂಗ ಪ್ರವಚನಕ್ಕೆ ನಾನು ಬರೋದಿಲ್ಲ. ನೀವು ಹೇಳೋದು ಇಲ್ಲ, ಅವ್ರು ಬರೋದೂ ಇಲ್ಲ. ಹೇಳಿದರೂ ನಿಮಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುವುದಿಲ್ಲ, ಅವ್ರನ್ನ ಕರೀತಕ್ಕ ಸಾಮರ್ಥ್ಯ ಇರುವುದಿಲ್ಲ. ಅವರಿಗೆ ಡೇ ಟು ಡೇ ಲೈಫಿಗೆ, ನಿತ್ಯ ಜೀವನಕ್ಕೆ ಈ ಆಧ್ಯಾತ್ಮಿಕತೆ ಬೇಕು ಅಂತ ಹೇಳ್ತಕ್ಕಂತಹ ಒಂದು ಶಿಕ್ಷಣವನ್ನು ನೀವು ಕೊಟ್ಟಿರುವುದಿಲ್ಲ. ಆದ್ದರಿಂದ ಅವರು ವಿಮುಖರಾಗ್ತಾ ಇದ್ದಾರೆ. ಹಾಗಾಗಬಾರದು. ಆದ್ದರಿಂದ ಇದನ್ನು ತಿಳಿ ಹೇಳಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸತತವಾಗಿ 4 ವರ್ಷಗಳಿಂದ ಈ ಒಂದು ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀರಿ. ತುಂಬ ತುಂಬ ಸಂತೋಷದ ವಿಷಯ. ಯಾಕೆ ಅಂತ ಕೇಳಿದರೆ, ಶಿವ ಎನ್ನುವುದು ನಮ್ಮ ಸ್ವರೂಪವೇ ಆಗಿದೆ. ಅದನ್ನೇ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಓಂ ನಮಃ ಶಿವಾಯ ಎಷ್ಟು ಸಲ ಹೇಳಬೇಕು ಅಂತ ಕೇಳಿದರೆ, ಶಿವೋಹಂ ಎನ್ನುವ ತತ್ವ ಅನುಭವಕ್ಕೆ ಬರುವ ತನಕ ಅದು 1 ಜನ್ಮ ಇರ್ಬೋದು, 2 ಜನ್ಮ ಇರ್ಬೋದು, 3 ಜನ್ಮ, 100 ಜನ್ಮ ಇರ್ಬೋದು, ಓಂ ನಮಃ ಶಿವಾಯ ಹೇಳ್ತಾನೇ ಇರಬೇಕಂತೆ. ಅಷ್ಟೇ ಅಲ್ಲ, ಇದನ್ನೇ ಶಿವಾನುಭವ ಅಂತ ನಮ್ಮ ಜಗಜ್ಯೋತಿ ಬಸವಣ್ಣ ಹೇಳಿದ್ದಾರೆ. ಶಿವೋಹಂ ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಶಿವಾನುಭವ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಶಿವನೇ ಮೂಲ ಆಗಿದ್ದಾನೆ. ಅದಕ್ಕೆ ಬಸವಣ್ಣ ಹೇಳ್ತಾ ಇದ್ದಾರೆ, ಸಂಸಾರವೆಂಬ ವಿಷಸರ್ಪ ಕಚ್ಚಲು, ವಿಷಸರ್ಪ ಮುಟ್ಟಲು, ಸಂಸಾರವೆಂಬ ವಿಷಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದಾನು ಮುಂದುಗೆಟ್ಟೇನಯ್ಯ, ಆನು ಹೊರಳು ಬೀಳುತ್ತಿದ್ದೇನಯ್ಯ, ಓಂ ನಮಃ ಶಿವಾಯ ಮಂತ್ರವ ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ ಬಸವಣ್ಣ. ಈ ಸಂಸಾರ ಎಂಬ ವಿಷಸರ್ಪ ನನ್ನ ಮುಟ್ಟಿ ಈ ನನ್ನನ್ನು ಸಂಪೂರ್ಣವಾಗಿ ಆವರಿಸುವ ಸಂದರ್ಭದಲ್ಲಿ ಆ ಒಂದು ಪಂಚೇಂದ್ರಿಯ ಹೇಳ್ತಕ್ಕಂತಹ ಆ ಒಂದು ಪಂಚೇಂದ್ರಿಯಗಳಿದಾವಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ಇವೆಲ್ಲವೂ, ಅವುಗಳ ಮೂಲಕ ವಿಷಯ ವಸ್ತುಗಳ ಆಸ್ವಾದನೆ ಮಾಡ್ತಾ ನಾನು ಈ ಸಂಸಾರದಲ್ಲಿ ಬಿದ್ದಿರುವ ಸಂದರ್ಭದಲ್ಲಿ ಆ ವಿಷವನ್ನು ಹರಿಸಿದ್ದು, ವಿಷವನ್ನು ಪರಿಹಾರ ಮಾಡ್ತಾ ಇರೋದು ಯಾವುದಂತ ಕೇಳಿದರೆ ಓಂ ನಮಃ ಶಿವಾಯ ಎನ್ನುವ ಮಂತ್ರ ಅಂತ ಬಸವಣ್ಣ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅನಾದಿ ಕಾಲದಿಂದಲೂ ಸಾವಿರಾರು ಮಹಾತ್ಮರ, ಋಷಿ ಮುನಿಗಳ, ಆ ಒಂದು ಶ್ರೇಷ್ಠ ರಾಜರ ಬದುಕಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ದಿವ್ಯ ಮಂತ್ರ ಇದಾಗಿದೆ. ಇವತ್ತು ಇನ್ನೊಂದು ವಿಶೇಷ ಅಂತಂದರೆ, ರಾಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ತಿಳ್ಕೊಳ್ಳಿ, ರಾಮನೇ ಶಿವ, ಶಿವನೇ ರಾಮ, ತತ್ವ ಒಂದೇ, ರೂಪಗಳು 2 ಅಷ್ಟೇ. ಆದ್ದರಿಂದ ನೀರನ್ನ ವಾಟರ್ ಅಂತ ಕರಿಬೋದು, ನೀರು ಅಂತ ಕರಿಬೋದು, ಜಲ್ ಅಂತ ಕರಿಬೋದು, ಪಾನಿ ಅಂತ ಕರಿಬೋದು, ನೀಳು ಅಂತೂ ಕೂಡ ಪಿಲುವಚ್ಚು ಕದಾ. ಆದ್ದರಿಂದ ಯಾವುದಾದ್ರು ಆಗತ್ತೆ, ನಮಗೆ ಗೊತ್ತಿರಬೇಕು. ತತ್ವ ಒಂದೇ ಅಂತ ಗೊತ್ತಿದ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಒಂದೇ ಭಾಷೆ ಬರ್ತಾ ಇದ್ರೆ ಇದು ಮಾತ್ರ ನೀರು, ಮತ್ತೆಲ್ಲ ನೀರೇ ಅಲ್ಲ ಅಂತೀವಿ. ಹೌದಾ? ಇದೇ ಸಮಾಜದಲ್ಲಿ ಇವತ್ತು ಈ ಒಂದು ಭಿನ್ನತೆಗೆ, ಈ ಒಂದು ವೈರುಧ್ಯತೆಗೆ ಮೂಲ ಕಾರಣ ಆಗಿದೆ. ಭಗವಾನ್ ಶ್ರೀರಾಮಚಂದ್ರ ಹೇಳಿದ್ದು, ದೈವಭಕ್ತಿ, ದೇಶಭಕ್ತಿ ಬೇರೆ ಬೇರೆ ಅಲ್ಲ. ದೇವರ ಸೇವೆ, ದೇಶ ಸೇವೆ ಬೇರೆ ಬೇರೆ ಅಲ್ಲ, 2 ಒಂದೇ ಎನ್ನುವ ಉಪದೇಶವನ್ನು ಭಗವಾನ್ ಶ್ರೀರಾಮಚಂದ್ರ ನಮಗೆ ಕೊಟ್ಟಿದ್ದಾನೆ. ಭಗವಾನ್ ಶ್ರೀರಾಮಚಂದ್ರ ಹೇಳಿದ್ದು, ನಿತ್ಯ ಸ್ವರ್ಗಕ್ಕಿಂತ ದೇಶವೇ ದೊಡ್ಡದು ಅಂತ. ಆದರೆ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಈ ಕಲಿ ಪ್ರಭಾವದಿಂದ ನಿತ್ಯ ಸ್ವರ್ಗ ಸಿಗತ್ತೆ ಎನ್ನುವ ಆಸೆಯಿಂದ ದೇಶದ್ರೋಹದಲ್ಲಿ ಕೆಲವರು ತೊಡ್ಕೊಂಡಿದ್ದಾರೆ. ಹೌದಾ ಅಲ್ವಾ? ಹೌದು. ಇದರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಎಲ್ಲ ದೇಶ ಪ್ರೇಮಿಗಳು ಕೂಡ ಯೋಚನೆ ಮಾಡಬೇಕು. ನಮ್ಮ ದೇಶ ಮತ್ತು ಸಂಸ್ಕೃತಿಯ ಸಂಘಟನೆ ಮತ್ತು ಸಂರಕ್ಷಣೆಯನ್ನು ನಾವು ಮಾಡಬೇಕು ಅಂತ ಆದರೆ ಆ ಭಗವಾನ್ ಶ್ರೀರಾಮಚಂದ್ರನ ಉಪದೇಶ ಏನಿದೆ ಅದು ನಮ್ಮ ಜೀವನದಲ್ಲಿ ನಾವು ಶ್ರದ್ಧೆಯಿಂದ ಇವತ್ತು ಅಳವಡಿಸಿಕೊಳ್ಳಬೇಕಾಗಿದೆ. ಕೇವಲ ವಿದೇಶಿ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿರ್ತಾರೋ, ಯಾರಿಗೆ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರ ಮೇಲೆ
ಕಿಂಚಿತ್ತೂ ಗೌರವ ಇರುವುದಿಲ್ಲವೋ ಅಂಥವರು ಸಹಜವಾಗಿಯೇ ವಿದೇಶಿ ಸಂಸ್ಕೃತಿಗೆ ನಿಷ್ಠೆಯನ್ನು ಹೊಂದಿರುತ್ತಾರೆ. ಅಂಥವರಿಗೆ ಭಾರತೀಯ ಸಂಸ್ಕೃತಿಯ ಮೇಲೆ ಸದ್ಭಾವನೆಯಾಗಲಿ, ಈ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದ ಮೇಲೆ ಸ್ವಾಭಿಮಾನವಾಗಲಿ ಇರುವುದಿಲ್ಲ. ಅಂಥವರು ಕೇವಲ ಏನು ಮಾಡ್ತಾರೆ ಅಂತ ಕೇಳಿದರೆ, ದೇಶಕ್ಕಿಂತ ಧರ್ಮವೇ ದೊಡ್ಡದು ಎನ್ನುವ ಸಂಕುಚಿತ ಮನೋಭಾವನೆ ಹೊಂದಿರುವುದರಿಂದ ಸಮಯ ಸಂದರ್ಭ ಬಂದಾಗ ನಮ್ಮ ದೇಶದ ಗಾಳಿಯನ್ನೇ ಸೇವನೆ ಮಾಡ್ತಾ, ನಮ್ಮ ದೇಶದ ನೀರನ್ನೇ ಕುಡಿಯುತ್ತಾ, ನಮ್ಮ ದೇಶದ ಅನ್ನವನ್ನೇ ತಿಂತ ಬೇರೆ ದೇಶಕ್ಕೆ ಜೈಕಾರ ಹಾಕ್ತಾರೆ. ಇದು ಭಾರತದ ಪರಿಸ್ಥಿತಿಯಾಗಿದೆ. ಅದು ತಿಳ್ಕೊಳ್ಳಿ. ನಾವೆಲ್ಲರೂ ಕೂಡ ಎಲ್ಲ ವಿಭೇದಗಳನ್ನು, ಎಲ್ಲ ತಾರತಮ್ಯವನ್ನು ಮರೆತು ದೇಶ, ಧರ್ಮ, ಸಂಸ್ಕೃತಿಯ ವಿಚಾರ ಬಂದಾಗ ಒಂದಾಗಬೇಕು. ದೇವರು, ದೇಶ, ಧರ್ಮ ಮತ್ತು ಸಂಸ್ಕೃತಿ, ಈ 4 ವಿಚಾರಗಳು ಬಂದಾಗ ನಾವೆಲ್ಲರೂ ಒಂದಾಗಬೇಕು. ಇವತ್ತು ದೇಶ ಪ್ರೇಮದ ಬಗ್ಗೆ ವಿಚಾರ ಬಂದಾಗ ನಾವೆಲ್ಲ ಒಂದಾಗಿ ಪ್ರಶ್ನೆ ಮಾಡಬೇಕು, ಯಾಕೆ ಈ ದೇಶದ್ರೋಹಿಗಳು ಈ ಥರ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರವನ್ನು ನಾವೆಲ್ಲರೂ ಕೂಡ ಏಕಧ್ವನಿಯಿಂದ ಖಂಡಿಸಬೇಕು. ಆದ್ದರಿಂದ ಈ ವಿಚಾರದ ಬಗ್ಗೆ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ರಾಮ ನಮಗೆ ಹೇಳಿದ್ದೇನು ಅಂತ ಕೇಳಿದರೆ, ದೈವಭಕ್ತಿ ದೇಶಭಕ್ತಿ ಎರಡೂ ಸಮ. ದೇಶಭಕ್ತಿಯೇ ದೈವಭಕ್ತಿ, ದೇಶ ಸೇವೆಯೇ ದೇವರ ಸೇವೆ. ಇದು ರಾಮ ನಮಗೆ ಕಲಿಸ್ಕೊಟ್ಟಿರ್ತಕ್ಕಂತಹ ಪಾಠ ಆಗಿದೆ. ನಾವೆಲ್ಲರೂ ಕೂಡ ಅನಾದಿ ಕಾಲದಿಂದಲೂ ಆ ರಾಮನನ್ನು ಆದರ್ಶವಾಗಿ ಇಟ್ಕೊಂಡಿದ್ದೇವೆ. ಆದ್ದರಿಂದ ಈ ಒಂದು ವಿಚಾರ ತೆಗೆದುಕೊಂಡು ನಾವು ಇವತ್ತು ನಮ್ಮ ದೇಶ ಮತ್ತು ಸಂಸ್ಕೃತಿಯ ಸಂಘಟನೆ ಮತ್ತು ಸಂರಕ್ಷಣೆಗಾಗಿ ನಾವು ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದಿಂದ ನಾವೆಲ್ಲರೂ ಕೂಡ ಒಂದಾಗಬೇಕು. ತನ್ಮೂಲಕ ಆ ರಾಮನ ನಿಜವಾಗಿರತಕ್ಕಂತಹ ಆದರ್ಶವನ್ನು ಜೀವನದಲ್ಲಿ ಆಚರಣೆಯಲ್ಲಿ ಇಟ್ಟುಕೊಂಡು ನಾವು ಬದುಕಿಗೆ ಧನ್ಯತೆಯನ್ನು ತಂದ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಆ ರಾಮನನ್ನೇ ಜೀವನದಲ್ಲಿ ಪರಿಪೂರ್ಣವಾಗಿ ಆವರಿಸಿಕೊಂಡಿದೆ ಅವರಿಗೆ. ಭಗವಾನ್ ಶ್ರೀರಾಮಚಂದ್ರ ಇವತ್ತೆಲ್ಲ ಯೋಚನೆ ಮಾಡಿದ್ದು, 100 ವರ್ಷಗಳ ಹಿಂದೆ ಯೋಚನೆ ಮಾಡಿದ್ದ ಈ ರೀತಿ ಒಂದು ಸಂಕಲ್ಪ. ಯಾಕೆಂದರೆ ಅವರ ಅಪ್ಪನಿಗೆ ರಾಮಚಂದ್ರ ಹೆಸರಿಡಬೇಕು 100 ವರ್ಷ ಆಗಿರಬೇಕಲ್ವಾ? ಆಗಿದೆ. ಅಂದರೆ 100 ವರ್ಷದಿಂದ ರಾಮಚಂದ್ರ, ಜಾನಕಿ ಹೀಗೆ ಬಂದು ಅವರ ಒಂದು ಸಂಪ್ರದಾಯದಲ್ಲಿ ನಮ್ಮ ಗಜಾನ ಭಟ್ರು ಬಂದಿದ್ದಾರೆ. ಅವರ ಮನಸ್ಸಿನಲ್ಲಿ, ಮನದಲ್ಲಿ, ಹೃದಯದಲ್ಲಿ ಸಂಪೂರ್ಣ ರಾಮನೇ ತುಂಬಿಕೊಂಡಿದ್ದಾನೆ. ಸರ್ವಂ ಬ್ರಹ್ಮಮಯ ಹೇಳುವಂತೆ ಸರ್ವಂ ರಾಮಮಯ ಆಗಿ ಗಜಾನನ ಭಟ್ರು ಇವತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಗುರುವಿನ ಆಶೀರ್ವಾದದ ಮೇಲೆ, ಗುರುವಿನ ಅಪ್ಪಣೆಯ ಮೇಲೆ ಆ ಒಂದು ರಾಮ ಸ್ತೋತ್ರವನ್ನು, ಆ ರಾಮ ಭಜನೆಯನ್ನು ಲೋಕಕ್ಕೆ ಸಮರ್ಪಣೆ ಮಾಡಿ ಆ ಬದುಕಿಗೆ ಸಂಪೂರ್ಣವಾಗಿರ್ತಕ್ಕಂಥ ಕೃತಾರ್ಥತೆಯನ್ನು ತಂದುಕೊಟ್ಟಿದ್ದಾರೆ. ವಿಶೇಷವಾಗಿ ನೀವೆಲ್ಲ ಹಾಡು ಕೇಳಿದ್ದೀರಿ. ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ ಹಾಡು ಅಲ್ವಾ? ಅಷ್ಟೊಂದು ಹೃದಯಕ್ಕೆ ಹತ್ತಿರವಾಗಿದೆ ಹಾಡು. ಇನ್ನಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಕೊನೆಗೆ ಇನ್ನೊಂದ್ಸಲ ಕೇಳುವ, ಮತ್ತೊಂದ್ಸಲ ಕೇಳುವ, ಒನ್ಸ್ ಮೋರ್ ಅಂತ ಹೇಳ್ತಿರ್ತೀವಲ್ಲ ನಾವು, ಆ ರೀತಿ ಕಾಣಿಸ್ತಾ ಇದೆ. ಅತ್ಯಂತ ಒಂದು ಸುಮಧುರವಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ, ಭಾವಪೂರ್ಣವಾಗಿರ್ತಕ್ಕಂಥ ಸಾಹಿತ್ಯ, ಆ ಪದಜೋಡಣೆ, ಆ ರಾಗ ಎಲ್ಲವೂ ಅತ್ಯಂತ ಹಿತವಾಗಿ ಹೃದಯಕ್ಕೆ ಹತ್ತಿರವಾಗಿ ಇರ್ತಕ್ಕಂಥ ಗೀತೆಯನ್ನು ಶ್ರೀರಾಮಚಂದ್ರ ಅನುಗ್ರಹದಿಂದಲೇ ಲೋಕಕ್ಕೆ ಅವರು ಕೊಟ್ಟಿದ್ದಾರೆ. ಅಂಥವರಿಗೆ ನಮ್ಮ ರಾಮ್ ಭಟ್ರು, ನಿಮ್ಗೆ ಗೊತ್ತು, ರಾಮ್ ಭಟ್ರು ಶಿವಮೊಗ್ಗದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ಇಷ್ಟಾರು ನಿಂತಿದೆ ಅಂತಂದರೆ ಅದಕ್ಕೆ ರಾಮ್ ಭಟ್ರ ಒಂದು ಕೊಡುಗೆ ಏನಿದೆ ಅದು ತುಂಬ ದೊಡ್ಡದು. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಎಲ್ಲರನ್ನ ಜೋಡಿಸ್ಕೊಂಡು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾ ಎಲ್ಲರಲ್ಲೂ ಆ ಧಾರ್ಮಿಕತೆಯನ್ನು, ಆಧ್ಯಾತ್ಮಿಕತೆಯನ್ನು, ನಮ್ಮ ಸಂಸ್ಕೃತಿ, ನಮ್ಮ ಆ ಒಂದು ಇತಿಹಾಸ, ಇವುಗಳ ಪರಂಪರೆಯನ್ನು ತಿಳಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಸತತವಾಗಿ ಈ ಒಂದು ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಈ ಇಡೀ ಒಂದು ಶಿವಮೊಗ್ಗ ನಗರದಲ್ಲಿ ಆ ಧಾರ್ಮಿಕ ಆಧ್ಯಾತ್ಮಿಕ ಜಾಗೃತಿಯನ್ನು ಮಾಡಿ ನಮ್ಮ ಒಂದು ಧರ್ಮಕ್ಕೆ ಕೀರ್ತಿ ಕಲಶವಾಗಿ ಬಾಳಿರ್ತಕ್ಕಂಥ ಒಂದು ಮಹನೀಯರು ನಮ್ಮ ರಾಮ್ ಭಟ್ರು.
ಉತ್ತರಾದ ನಂತರವೂ ಕೂಡ ಅವರು ಬಂದಿದ್ದರು. ಆವಾಗ ನಾವು ಹೇಳಿದ್ದು ಒಂದೇ, ಅವರು ಏನು ದಾರಿ ತೋರಿಸಿದ್ದಾರೆ ಅದನ್ನು ಶಾಶ್ವತವಾಗಿ ಮುಂದಕ್ಕೆ ಕೊಂಡೊಯ್ತಕ್ಕಂಥ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ನಾವೆಲ್ಲರೂ ಮಾಡುವಂತ ನಾವು ಹೇಳಿದ್ದು ಅದೇ ನಿಟ್ಟಿನಲ್ಲಿ ಇವತ್ತು ಭಜನಾ ಪರಿಷತ್ ಇರ್ಬೋದು, ನಮ್ಮ ಅರ್ಚಕ ವೃಂದದವರ ಪರಿಷತ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ರಾಮ್ ಭಟ್ರು ತೋರಿಸಿರ್ತಕ್ಕಂಥ ಆ ಸನ್ಮಾರ್ಗದಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಉಂಟು ಮಾಡಿದೆ. ಇವತ್ತು ವಿಶೇಷವಾಗಿ ನಮ್ಮ ಬಾಯರವರು, ವಿನಾಯಕ ಬಾಯರವರು ಆ ರಾಮ್ ಭಟ್ರ ಸ್ಥಾನದಲ್ಲಿ ಅಧ್ಯಕ್ಷರಾಗಿ ನಿಂತು ಅದನ್ನು ಮುನ್ನಡೆಸಲಿಕ್ಕೆ ಒಂದು ಅವಕಾಶವನ್ನು ಆ ಒಂದು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅವರಿಂದ ಇನ್ನು ಹೆಚ್ಚಿನ ಒಂದು ಸೇವೆ ರಾಮ್ ಭಟ್ರು ಹೇಗೆ ಮಾಡ್ತಾ ಇದ್ದರೋ ಅವರು ಮೆಚ್ಚುವಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ವಿನಾಯಕ ಬಾಯರಿಗಳಿಗೆ ಭಗವಂತ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಿಮ್ಮ ಮಕ್ಕಳನ್ನು ಇದರಲ್ಲಿ ಜೋಡಿಸಿ, ಮಕ್ಕಳಲ್ಲಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬರುವಂತೆ ಮಾಡಿ, ಅವರಿಗೆ ಇದರಲ್ಲಿ ಜವಾಬ್ದಾರಿ ಕೊಡಿ. ಯುವಕರಿಗೆ ಯುವತಿಯರಿಗೆ ಜವಾಬ್ದಾರಿ ಕೊಟ್ಟಾಗ ಮಾತ್ರ ಆ ಪರಂಪರೆಯನ್ನು ಮುಂದಕ್ಕೆ ನಾವು ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಕರೆದ್ರೆ ಬರೋದಿಲ್ಲ. ಅವರಿಗೊಂದು ಸ್ಥಾನ ಕೊಟ್ಟು ಜವಾಬ್ದಾರಿ ಕೊಟ್ಟು ಆರ್ಗನೈಸ್ ಇದು ಮಾಡಪ್ಪ, ನೀದನ್ನು ಮಾಡಪ್ಪ ಅಂತ ಹೇಳಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟಾಗ ಅನಿವಾರ್ಯವಾಗಿ ಮೊದಲು ಒಪ್ಪಿಗೆ ಇಲ್ಲದೇ ಇದ್ದರೂ ಕೂಡ ಆ ಸ್ಥಾನಕ್ಕಾಗಿ ಅವರು ಬರ್ತಾರೆ, ಜವಾಬ್ದಾರಿಗಾಗಿ ಕೆಲಸ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಅದರಲ್ಲಿ ಆಸಕ್ತಿ ಬರುತ್ತೆ, ಅದರಲ್ಲಿರ್ತಕ್ಕಂಥ ಮಹತ್ವ ಅವರಿಗೆ ಗೊತ್ತಾಗತ್ತೆ. ಹೀಗೆ ಮಾಡ್ತಾ ನಾವು ವಿಶೇಷವಾಗಿ 2ನೇ ಜನರೇಷನ್ನ ಇದಕ್ಕೆ ತೊಡಗಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಜೀವನದಲ್ಲಿ ಆ ಮಹಾಗಣಪತಿ, ಆ ಪರಮಶಿವ ಬದುಕಿನಲ್ಲಿ ನಿಜವಾಗಿರ್ತಕ್ಕಂಥ ಸುಖ, ಶಾಂತಿ, ಸಮೃದ್ಧಿಯನ್ನು, ಸಕಲ ವಿಧವಾಗಿರ್ತಕ್ಕಂಥ ಸನ್ಮಂಗಳವನ್ನು ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಹೇಳಿ ಈ ಆಶೀರ್ವಚನವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು.